ನಮ್ಮದು ಕೇಸ್ಗಳ ಮೇಲಾಯಿತು, ಒಳ್ಳೇದಾಯಿತು. ನಮ್ಮ ಕಾಯಿಲೆ ಮೇಲಾಯಿತು. ಅಮ್ಮ ಬರುವಾಗ ನನಗೆ 3 ಸಲನೂ ಕಣ್ಣಿಗೆ ಕಂಡವಳೆ ಅಮ್ಮನೂ. ಎಲೆಕ್ಷನಲ್ಲಿ ನಿಂತ್ಕೊಂಡು 15 ವರ್ಷ ಗೆದ್ದು ಅಧ್ಯಕ್ಷರಾದ ಓಟಿಗೆ ನಿಂತ್ಕೊಂಡು ಅಮ್ಮನ ಕೇಳಿ ಗ್ರಾಮ ಪಂಚಾಯತಿಗೆ ಆವಾಗ 3 ಸಲನೂ ಗೆದ್ದ ಅಮ್ಮನಿಂದ. ಇಲ್ಲಿ ಬಂದರೆ ಒಂದು ಸ್ವಲ್ಪ ಪೀಸ್ ಅನಿಸುತ್ತೆ. ನಮ್ಮ ಫ್ರೆಂಡ್ಸು 3 ಜನ ಬಂದಿದ್ದಿಲ್ಲಿ. ಏನಂದರೆ ಇದು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಹುಡುಕೊಂಡೇ ಬಂದಿದ್ದು, ಗೊತ್ತಿರಲಿಲ್ಲ. ನಾವು ಪ್ರತಿ ಸಾರಿ ನೋಡ್ತಾ ಇದ್ದಾಗ ಎಲ್ಲ ಒಬ್ಬೊಬ್ಬರು ಪಾಸಿಟಿವ್ ಆಗಿ ಹೇಳ್ತಾ ಇರ್ತಾರಲ್ಲ ಜನ. ಸೊ ನಮಗೆ 1-2 ದಿವಸಕ್ಕೆ ತುಂಬ ಹುಷಾರಿಲ್ಲದೆ ಇರೋವಂಥವ್ರು, ಟ್ರೀಟ್ಮೆಂಟಲ್ಲಿ ಇದ್ದವರು, ಉಳಿಯೋದೇ ಇಲ್ಲ ಅಂತ ಅಂದವರೆಲ್ಲ ಬಂದಿದ್ದಾರಂತೆ. ಒಳ್ಳೇದು ಮಾಡವಳೆ. ನಾನು ಬಂದು 25 ವರ್ಷದಿಂದ ನನಗೆ ಚೆನ್ನಾಗಿ ದೊರಕಿಸೋಳಪ್ಪ. 2 ಮಕ್ಕಳು ಮದುವೆ ಮಾಡಿದ್ದೀನಿ. ನಾನು ಸತ್ತೋಗಿದ್ದವಳು ಉಳಿಸವಳೆ. ಭಕ್ತಾದಿಗಳೆಲ್ಲರಿಗೂ ಕೂಡ ಅನುಕೂಲವಾಗಿ ದೈವ ಸಾನ್ನಿಧ್ಯ ಪ್ರಾಪ್ತಿಯಾಗಬೇಕು. ಮತ್ತು ದೇವಸ್ಥಾನದ ಕಟ್ಟಡ ನಿರ್ಮಾಣ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಅದು ಕೂಡ ಬೇಗ ಜೀರ್ಣೋದ್ಧಾರಣವನ್ನು ಕಂಡು ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಾಡಬೇಕು ಅಂತೇಳಿ ಇವರ ಸಂಕಲ್ಪ. ಆ ಸಂಕಲ್ಪವನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಬಿಡದಿ ಹೋಬಳಿ ರಾಮನಗರ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀ ಆದಿಶಕ್ತಿ ಒಳೆಚೌಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಎಸ್ ವೀಕ್ಷಕರೇ, ಈ ದೇವಸ್ಥಾನ ಸರಿಸುಮಾರು 200-250 ವರ್ಷದ ಪುರಾತನದ ದೇವಸ್ಥಾನವಂತ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಅಂದರೆ ಭಕ್ತಾದಿಗಳು ತಮ್ಮ ಸಮಸ್ಯೆಗಳು ಏನಿದ್ರು ಕೂಡ ಇಲ್ಲಿ ಒಂದು ಜಸ್ಟ್ ಒಂದು ಪೂಜೆ ಮಾಡಿದ್ರೆ ಸಾಕಂತ ಅವರ ಒಂದು ಕಷ್ಟಗಳನ್ನು ಪರಿಹಾರ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಬಂದಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋ ಬನ್ನಿ. ನನ್ನ ಹೆಸರು ಮಹೇಶ್ ಅಂತ. ಇದು ನಾನು 3ನೇ ಸಲ ಬರ್ತಾ ಇರೋದು. ಒಂದೇ ಅಂದರೆ ನಮ್ಮ ಈ ಬೆಂಗಳೂರಲ್ಲಿ ಸುತ್ತಮುತ್ತ ಈ ಥರ ಒಂದು ದೇವಸ್ಥಾನ ಕಾಡು ಮಧ್ಯದಲ್ಲಿ ಈ ಹೊಳೆ ಮತ್ತು ಇಲ್ಲಿ ನೀವು ನೋಡ್ಬೋದು ಅಲ್ಲಿ ಆತ್ಮಲಿಂಗೇಶ್ವರ ದೇವಸ್ಥಾನ ಇದೆ. ಈ ಸುತ್ತಮುತ್ತ ಈ ಥರ ಬೆಂಗಳೂರಲ್ಲೇ ನೀವು ಹುಡುಕಿದ್ರೂ ಒಳೆಚೌಡೇಶ್ವರಿ ದೇವಸ್ಥಾನ ಎಲ್ಲೂ ಇಲ್ಲ, ಇದೇ ದೇವಸ್ಥಾನ. ಸೊ ನನಗೆ ಬಂದಾಗ ನನಗೆ ಪಾಸಿಟಿವ್ ಅನಿಸಿದೆ. ಸೊ ನನಗೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಮನಸ್ಸಲ್ಲಿ. ಅದಕ್ಕೆ ಬಂದಿದ್ದೀನಿ. ನಾನಿರೋದು ಇಲ್ಲಿ ಇಲ್ಲಿರೋದು ನಾನು. ಅಲ್ಲಿಂದ ಇವತ್ತು ನನಗೆ ವರ್ಕೆಲ್ಲ ಇದೆ. ಸೊ ಆದ್ರೂ ಬಂದೆ. ಆ್ಯಕ್ಚುಲಿ ಒಂದು ಪಾಸಿಟಿವ್ ಫೀಲಿಂಗ್ ಇದೆ. ಇಲ್ಲ ಬರಬೇಕಂದಾಗ ಬಂದೆ. ಪ್ರತಿ ಅಮಾವಾಸ್ಯೆಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಈ ಸರಿ ಗೊತ್ತಿರಲಿಲ್ಲ ಹೋಮ ಎಲ್ಲ ಇರೋದು. ಇದು ಬಂದೆ ಆ್ಯಕ್ಚುಲಿ ಬರಬೇಕು. ಹೂವು ಕೇಳಿದ್ರೆ ಆಗುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಅದಕ್ಕೆ ಅವರ ಅಮ್ಮ ಇದ್ದಾರಲ್ಲ ಇಲ್ಲಿ, ನಾವು ಈ ಗುಂಟೆಯಲ್ಲಿ ನೋಡಿದ್ವಿ ಅವ್ರನ್ನ ಹೇಳೋದೆಲ್ಲ. ಅವ್ರು ನೋಡಿ ಅದು ಆ ಥರ ಏನು ಹೂವು ಕೊಟ್ಟರೆ ಆಗುತ್ತೆ ಅಂತಾಯಿದ್ರು. ಅದಕ್ಕೆ ಕೇಳೋಣ ಅಂತ ಬಂದ್ವಿ. ಇವತ್ತು ಹೋಮ ನಡೀತಾ ಇದೆ, ಆಗಲ್ಲ ಅನಿಸುತ್ತೆ. ಇನ್ನೊಂದ್ಸಲ ಈ ಶುಕ್ರವಾರ ಬರಬೇಕು ಅಷ್ಟೇ. ಹೌದೌದು. ಅಂದರೆ ಇಲ್ಲಿ ಪ್ರಚಾರ ಅಷ್ಟಿಲ್ಲ. ನೀವು ನೋಡ್ಬೋದು ಇಲ್ಲಿ ತಡೆ ಹೊಡೆಯೋದಾಗಲಿ, ಅಲ್ಲಲ್ಲಿ ಬೇರೆ ದೇವಸ್ಥಾನದೆಲ್ಲ ನೋಡಿದ್ರೆ ಅಲ್ಲಲ್ಲೆಲ್ಲ ಜನಗಳು ಇರ್ತಾರೆ, ಬನ್ನಿ ಅಂತ. ಇಲ್ಲೇನಂದರೆ ಅಷ್ಟು ಪ್ರಚಾರ ಇಲ್ಲ. ನಿಮಗಿಷ್ಟ ಇದ್ದರೆ ನೀವು ಮಾಡ್ಬೋದು. ಇಲ್ಲಾಂದರೆ ಮಾಡೋದು ಏನು ಆ ಥರ ಬಲವಂತ ಏನಿಲ್ಲ. ಸೊ ಹಂಗಾಗಿ ಅದು ಕಮರ್ಷಿಯಲ್ ಅಲ್ಲ ದೇವಸ್ಥಾನ. ಸೊ ಇಲ್ಲಿ ನೋಡಿದ್ರೆ ವಿಗ್ರಹನ ಅಷ್ಟೇ ನಾನು ನೋಡಿದಾಗ ಒಂದು ಸ್ವಲ್ಪ ಎಲ್ಲೋ ದೇವ್ರು ನಿಜವಾಗ್ಲೂ ಕೂತಿರೋ ಥರ ಇದೆ ಅನಿಸುತ್ತೆ ನನಗೆ. ಅದಕ್ಕೋಸ್ಕರನೇ ಇದು 3ನೇ ಸಲ ಬರ್ತಾ ಇರೋದು ಅಷ್ಟೇ. ಹೌದು, ಹೊಳೆ ಇದೆ. ಹೌದು, ಶಿವಲಿಂಗ ಇದೆ. ಹೌದು, ಇಲ್ಲಿ ಯಾವ ರೀತಿ ನಿಮಗೆ ಅದು ಪಾಸಿಟಿವ್ ಅನಿಸುತ್ತೆ? ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ ಕೊಡುತ್ತೆ. ಇಲ್ಲಿ ಬಂದರೆ ಒಂಥರ ಪೀಸ್ ಆಗಿರುತ್ತೆ, ನೆಮ್ಮದಿ ಅನಿಸುತ್ತೆ. ಅದೊಂದು ಪಾಸಿಟಿವ್ ವೈಬ್ ತುಂಬ ಇದೆ. ಒಂದು ಸ್ವಲ್ಪ ಬಂದರೆ ಅಲ್ಲಿ ನೀವು ಹೇಳ್ದಂಗೆ ಕಮರ್ಷಿಯಲ್ ಅನ್ಸುತ್ತೆ, ಯಾಕೆ ಗುರು ಏನಂತ. ಇಲ್ಲಿ ಬಂದರೆ ಒಂದು ಸ್ವಲ್ಪ ಪೀಸ್ ಅನಿಸುತ್ತೆ. ನಮ್ಮ ಫ್ರೆಂಡ್ಸು 3 ಜನ ಬಂದಿದ್ದಿಲ್ಲಿ. ಏನಂದರೆ ಇದು ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಹುಡುಕೊಂಡೇ ಬಂದಿದ್ದು, ಗೊತ್ತಿರಲಿಲ್ಲ. ಮತ್ತು 3ನೇ ಸಲ ಅಂದಾಗ ಪಾಸಿಟಿವ್ ಎನರ್ಜಿ ಇರೋದಕ್ಕೇ ನಾವು ಬರೋಕ್ಕಾಗಿರೋದು ಅನಿಸುತ್ತೆ. ಹೌದು. ಮತ್ತು ಇಲ್ಲಿ ಮುನೇಶ್ವರ ದೇವರೂ ಇದೆ. ಅವರು ಇನ್ನೂ ಪ್ರತಿಷ್ಠಾಪನೆ ಮಾಡಿಲ್ಲ ಅದನ್ನು. ಮುನೇಶ್ವರನೂ ಇದೆ, ಅದು ಜೋಡಿ ಮುನೇಶ್ವರನೂ ಇದೆ ಅಂತ ಹೇಳಿದ್ದಾರೆ. ಅದು ಆಗಬೇಕು ಅಂತ ಅನ್ನಿಸ್ತು. ಥ್ಯಾಂಕ್ ಯು. ನಾನು ಬಂದು 15 ವರ್ಷ ಆಯಿತು ಈ ದೇವಸ್ಥಾನಕ್ಕೆ ಅಂತ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಮಗೆಲ್ಲ ಒಳ್ಳೇದಾಯಿತು. ನಮ್ಮದು ಕೇಸ್ಗಳ ಮೇಲಾಯಿತು, ಒಳ್ಳೇದಾಯಿತು. ನಮ್ಮ ಕಾಯಿಲೆ ಮೇಲಾಯಿತು. ಅಮ್ಮ ಬರುವಾಗ ನನಗೆ 3 ಸಲನೂ ಕಣ್ಣಿಗೆ ಕಂಡವಳೆ ಅಮ್ಮನೂ. ನಮಗೆಲ್ಲ ಒಳ್ಳೇದಾಯ್ತಪ್ಪ. ಇಲ್ಲಿಗೆ ಬಂದಮೇಲೆ ನಮಗೇನು ತೊಂದರೆ ಇಲ್ಲ. ಎಲೆಕ್ಷನಲ್ಲಿ ನಿಂತ್ಕೊಂಡು 15 ವರ್ಷ ಗೆದ್ದು ಅಧ್ಯಕ್ಷರಾದ ಓಟಿಗೆ ನಿಂತ್ಕೊಂಡು ಅಮ್ಮನ ಕೇಳಿ ಗ್ರಾಮ ಪಂಚಾಯತಿಗೆ ಆವಾಗ 3 ಸಲನೂ ಗೆದ್ದ ಅಮ್ಮನಿಂದ. ಆ ಅಮ್ಮ ನಿನಗೆ ಗೆದ್ದಿದ್ಯಾ, ನಿಂತ್ಕೊ ಹೋಗು ಅಂತ ನನಗೆ ಧೈರ್ಯ ಕೊಟ್ಟಳು. ನಾವು ನಿಂತ್ಕೊಂಡು ಗೆದ್ದು ನಮ್ಗೆ ಇಲ್ಲಿಗೆ ಬಂದಮೇಲೆ ನಮ್ಮ ಮೊಮ್ಮಕ್ಕಳು ಎಲ್ಲ ಚೆನ್ನಾಗವ್ರೆ. ಅಂಥರಲ್ಲೂ ಚೆನ್ನಾಗವ್ರಪ್ಪ. ಇಲ್ಲಿಗೆ ಬಂದಮೇಲೆ ನಮ್ಗೆ ಏನು ತೊಂದರೆ.
ನಾವು ಮಂಚನಾಯಕನಹಳ್ಳಿ ಒಳಗೆ ಇದೆಲ್ಲ ಒಳ್ಳೇದಾಯಿತು. ಜಮೀನ್ದು ಇದು ಎಲೆಕ್ಷನ್ದು ನಮಗೆ ಕಾಯಿಲದ್ದು ನಮಗೆಲ್ಲದಕ್ಕೂ ಒಳ್ಳೇದಾಯಿತು. ಅಮ್ಮ ನನ್ನ ಕಣ್ಣಿಗೇನೆ 3 ಸಲ ಕಂಡವಳೆ ಅಮ್ಮ. ರುಜುರೂಪ್ ತೋರಿಸೋಳು ನನಗೆ. ನಾನು ಬಂದು 15 ವರ್ಷದಿಂದ ಹೋಗ್ತಾಯಿದ್ದೀನಿ. ಹ್ಞೂ, ಅವೆಲ್ಲ ಮೇಲಾಯಿತು ನಮಗೆ. ಹೋಯ್ತು ಕೇಸ್ ಹಾಕ್ಬಿಟ್ಟಿದ್ರು ಜಮೀನುಗಳಿಗೆ, ಅವೆಲ್ಲ ಒಳ್ಳೇದಾಯಿತು. ಜಮೀನಿಗೆ ಸಿಕ್ಕಿ ನಮಗೂ ಬರಬೇಕು ಅಂತ ನಮ್ಮಂತೆಯೇ ಆಯಿತು. ಈ ಮಗನ ಮೇಲೆ ಒಂದು ಕೇಸ್ ಹಾಕಿದ್ರು, ಅದು ನಮ್ಮಂತೆಯೇ ಆಯಿತು. ಅದು ಎಲ್ಲೆಲ್ಲ ಓಡಾಡಿ ಬಂದಮೇಲೆನೇನೆ ಬಂದು ನಾವು ಇಲ್ಲಿ ದೇವ್ರನ್ನ ಕೇಳ್ಕೊಂಡು ಹಿಂಗೆಲ್ಲ ನಮ್ಗೆ ಆಗಬೇಕಮ್ಮ, ನಮ್ಮಲ್ಲಿ ಏನು ನಮ್ಮ ಭಕ್ತಿಯಿಂದ ನಾವು ಕೊಡ್ತೀನಿ ಅಂತ ಹೇಳಿದೆ. ನಾವು ದೇವ್ರಿಗೂ ಚೆನ್ನಾಗಿ ಎಲ್ಲಕ್ಕಿಂತ ಜಾಸ್ತಿ ನಾನು ಮಾಡಿದ್ದೀನಿ ದೇವ್ರಿಗೆ. ನಾವು ಒಳ್ಳೆಯದಾಗೈತಪ್ಪ. ಬಂದಿರೋದು ಫಸ್ಟ್ ಟೈಮು. 200 ವರ್ಷದ ಹಳೆ ದೇವಸ್ಥಾನ ಅಂತೆ. ಅಮ್ಮ ತುಂಬ ಚೆನ್ನಾಗಿದ್ದಾಳೆ. ಬಂದಿದ್ವಿ ಎಲ್ಲ ಇಲ್ಲಿ ಜನ ಹೇಳ್ತಾ ಇದ್ದಾರೆ ಒಂದೊಂದೆಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ ಅಂತ, ಚೆನ್ನಾಗಿ ಆಗಿದ್ದೀವಿ ಅಂತ ಅಂತಿದ್ದಾರೆ. ಒಂದು ವಾರದಲ್ಲೇ ಒಳ್ಳೊಳ್ಳೆ ಕೆಲಸಗಳಾಗಿದೆ ಅಂತ ಕೇಳ್ತಾ ಇದ್ದೀವಿ. ಸೊ ನಾನು ಬಂದಿದ್ದೀನಿ, ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅಮ್ಮ ನೋಡಿ ತುಂಬ ಚೆನ್ನಾಗಿದ್ದಾಳೆ ತಾಯಿ. ಹೌದು. ಪಾಸಿಟಿವ್ ಅಂತ ಅಂದರೆ ಈಗ ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ, ಫೇಸ್ಬುಕ್ಕಲ್ಲಿ ಬರ್ತಾ ಇದೆ. ನಾವು ಪ್ರತಿ ಸಾರಿ ನೋಡ್ತಾ ಇದ್ದಾಗ ಎಲ್ಲ ಒಬ್ಬೊಬ್ಬರು ಪಾಸಿಟಿವ್ ಆಗಿ ಹೇಳ್ತಾ ಇರ್ತಾರಲ್ಲ ಜನ. ಸೊ ನಮಗೆ 1-2 ದಿವಸಕ್ಕೆ ತುಂಬ ಹುಷಾರಿಲ್ಲದೆ ಇರೋವಂಥವ್ರು, ಟ್ರೀಟ್ಮೆಂಟಲ್ಲಿ ಇದ್ದವರು, ಉಳಿಯೋದೇ ಇಲ್ಲ ಅಂತ ಅಂದವರೆಲ್ಲ ಬಂದಿದ್ದಾರಂತೆ. ಸೊ ಇಲ್ಲಿ ಬಸಪ್ಪನೂ ಇದ್ದಾರೆ. ಬಂದು ಇಲ್ಲಿ ವಾಸ ಮಾಡೋ 1 ವಾರಗಟ್ಟಲೆ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು, ಅವರು ಏನು ಟ್ರೀಟ್ಮೆಂಟ್ ಅಂತ ಏನಿಲ್ಲ, ಅಮ್ಮನ ನಂಬಿ ಬಂದಿದ್ದಾರೆ. ಅಮ್ಮ ಇದ್ದಾಳೆ ಅನ್ನೋದಕ್ಕೆ ಅದೇ ಸಾಕ್ಷಿ. ಉಳಿಯೋದೇ ಇಲ್ಲ ಅಂತ ಅನ್ನೋರು ಬಂದು ಸಹ ಇಲ್ಲಿ ನಡ್ಕೊಂಡು ಹೋಗಿದ್ದಾರೆ. ಸೊ ಅದನ್ನು ನೋಡ್ತಾ ನನಗೂ ಇವತ್ತು ಒಂದು ಒಳ್ಳೆ ಟೈಮ್ ಬಂದಿದೆ. ಅಮ್ಮನ ಸನ್ನಿಧಿಗೆ ಬಂದಿದ್ದೀನಿ. ಸೊ ನಂಗೆ ತುಂಬ ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ. ತಾಯಿ ಇದ್ದಾಳೆ ಇಲ್ಲಿ, ಅದಂತೂ ಸತ್ಯ. ಹೊಳೆಚೌಡೇಶ್ವರಿ 25-30 ವರ್ಷದಿಂದ ಐತೆ. ಅಲ್ಲಿ ಅಮ್ಮ ನೆಲೆಗೊಂಡ್ಕೊಂಡಿದ್ದು. ಅಮ್ಮ ಇಲ್ಲಿ ತಾಯಿಗೆ ಯಾರು ಅವ್ರ ಪೈಕಿಲಿ ಇದಾಗಿಲ್ಲ. ಅವರು ಇಲ್ಲಿ ಬಂದ ಮೇಲೆ ಅಮ್ಮನ ಹೊಳ್ಕೊಂಡು ಇಲ್ಲಿ ಗುಡ್ಡೆ ಇತ್ತು. ಗುಡ್ಡೆಯಲ್ಲಿ ಅಮ್ಮ ಸಿಕ್ಕಿತ್ತು JCP ತೊಡುವಾಗ. ಅಲ್ಲಿಂದ ಈಚೆಗೆ ನಾವು ಇಷ್ಟು ಬೆಳೆಸ್ಕೊಂಡು ಆ ಅಮ್ಮನ ಪ್ರತೀಕ್ಷೆ ಮಾಡಿಸ್ಕೊಂಡು ಇಲ್ಲಿ 100 ಜನ ಬರ್ತಾರೆ. ಭಕ್ತಾದಿಗಳಿಂದ ಕೇಳ್ಕೊಂಡು ಹೋಗ್ತಾರಪ್ಪ ಅಷ್ಟೇ. ನೀವೇ ಹೇಳ್ದಂಗೆ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಜನ ಯಾವ ರೀತಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗಿದ್ದಾರೆ ಅಂತ ನೀವು ನೋಡಿ. ಆ ಭಕ್ತಿ, ಅಮ್ಮನ ಭಕ್ತಿಯಿಂದ ಅವ್ರ ಅಮ್ಮನ ನೆಂದುಬಿಟ್ರೆ ಅವ್ರಷ್ಟೇ ಒಳ್ಳೇದು ಮಾಡ್ತಾಳಮ್ಮ. ಅಷ್ಟೇ ಪ್ರೀತಿ ಕೊಟ್ಟು ಅವ್ರನ್ನ ಅಷ್ಟೇ ಕಾಪಾಡ್ತಾರೆ. ಅದರಿಂದ ಜನ ಭಕ್ತಿಯಿಂದ ಬರ್ತಾರೆ. ಆ ಅಮ್ಮನಿಂದ ಕಾಲಕ್ಕೆ ಕೇಳ್ಕೊಂಡು ಅವ್ರಿಗೆ ಏನು ಬೇಕು ಕೇಳ್ಕೊಂಡು, ಆ ಅಮ್ಮ ಏನು ಕೇಳ್ಕೊಂಡು ಅವ್ರಿಗೆ ಫಲಿಸ್ತಾಳೋ ಆ ಅಮ್ಮ ಭಕ್ತಿಯಿಂದ ಮಾಡ್ಕೊಂಡು ಫಲಿಸ್ಕೊಡ್ತಾರೆ. ನೀವು ಕೂಡ 20 ವರ್ಷದಿಂದನೂ ಕೂಡ ನೀವು ಇಲ್ಲಿ ಬರ್ತಿದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆ ನಮಗೆ ನಮಗೆ ಎಷ್ಟು ಸಾಕಷ್ಟು ಒಳ್ಳೇದು ಮಾಡಿಕೊಟ್ಟವ್ರೆ. ಏನೆಲ್ಲ ಸಮಸ್ಯೆಗಳಾಗಿತ್ತು? ಯಾವ ಥರ ಸಮಸ್ಯೆನೂ ಆಗಿರಲಿಲ್ಲ ನಮಗೆ. ಆ ಅಮ್ಮನ ಬಂದಮೇಲೆ ಆ ಅಮ್ಮ ಭಕ್ತಿಯಿಂದ ಮಾಡಿದ್ರೆ ಆ ಅಮ್ಮ ಅಷ್ಟೇ ಒಳ್ಳೇದು ಮಾಡ್ತಾಳೆ, ಅಷ್ಟೇ ಪುಣ್ಯನೂ ಕೊಡ್ತಾಳೆ. ನಮ್ಮ ಚೌಡಮ್ಮ ಕಣಪ್ಪ, ನಾವು ಎಷ್ಟೋ ಜನಕ್ಕೆ ಒಳ್ಳೇದು ಮಾಡವಳೆ. ನಾನು ಬಂದು 25 ವರ್ಷದಿಂದ ನನಗೆ ಚೆನ್ನಾಗಿ ದೊರಕಿಸೋಳಪ್ಪ. 2 ಮಕ್ಕಳು ಮದುವೆ ಮಾಡಿದ್ದೀನಿ. ನಾನು ಸತ್ತೋಗಿದ್ದವಳನ್ನ ಉಳಿಸವಳೆ. ನನಗೆ ಹುಷಾರಿರಲಿಲ್ಲಪ್ಪ. ಹುಷಾರಿರಲಿಲ್ಲ ಅಂದರೆ ಯಾವತ್ತು ದೇವ್ರು ಮಾಡ್ಕೊಂಡಿದ್ದ. ನಾವೆಲ್ಲ ಇಲ್ಲಿಗೆ ಬಂದಮೇಲೆ ಒಳ್ಳೇದಾಗದೆ. ಈ ಅಮ್ಮನ ಬಿಟ್ಟು ನಾವು ಎಲ್ಲೂ ಬೇರೆ ಕಡೆ ಹೋಗಲ್ಲ. ತುಂಬ ಚೆನ್ನಾಗಿ ಒಳ್ಳೇದು ಮಾಡೋಳಮ್ಮ. ಶಕ್ತಿ ಚೆನ್ನಾಗದಪ್ಪ. ಏನು ದುಡ್ಡು ಕೊಟ್ಟರು ಒಂದೇ, ಕೊಡ್ದಿದ್ರು ಒಂದೇ, ಎಲ್ಲಾದ್ರೂ ನಮ್ಮನ್ನು ಚೆನ್ನಾಗಿ ಸಾಕವ್ರಿ. ಇವಾಗೆಲ್ಲ ಚೆನ್ನಾಗಿದ್ದೀವಿ ನಾವು. ಸಮಸ್ಯೆ ಇತ್ತು, ಇವಾಗ ಏನಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ ನಾವು. ಆಯಿತು. ಜಯಂತಿ ಮಂಗಳಾ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ. ಶ್ರೀ ಹೊಳೆಚೌಡೇಶ್ವರಿಯ ಸಂವತ್ಸರಾಭಿಷೇಕ ಅಂದರೆ ವರ್ಷದಲ್ಲಿ ಮಾಡುವಂತಹ ದೇವರ ವರ್ಧಂತಿ ಮಹೋತ್ಸವ ನಿಮಿತ್ತವಾಗಿ ವಿಶೇಷವಾಗಿ ನವಚಂಡಿ ಮಹಾಯಜ್ಞವನ್ನು ಈ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ವಿ. ಆ ನಿಮಿತ್ತವಾಗಿ ನಿನ್ನೆ ಸಂಜೆಯಿಂದ ಕೂಡ ನವಾಕ್ಷರಿ ಜಪಮೂಲ ಹೋಮ ಮಂತ್ರಾದಿಗಳು, ಆಗ ಜೊತೆಗೆ ಯೋಗಿನಿ ಭೈರವ ಬಲಿಹರಣ, 1000 ಆಹುತಿ ನವಾಕ್ಷರಿ ಮಂತ್ರ ತರ್ಪಣವನ್ನು ಕೊಟ್ಟು ಈ ಕ್ರಿಯೆಯನ್ನು ಪ್ರಾರಂಭ ಮಾಡಿ ಬೆಳಗ್ಗೆ ಅಮ್ಮನವ್ರಿಗೆ ಸುಪ್ರಭಾತ ಸೇವೆ, ಜೊತೆಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ, ಅಲಂಕಾರ ಹಾಗೂ ಸಪ್ತಶತಿ ಅಂದರೆ 700 ಶ್ಲೋಕಗಳಿಂದ ದೇವಿಯನ್ನು ಮಹಾತ್ಮೆ ಅಂತ ಹೇಳ್ತಾರೆ, ಮಹಿಮೆಯನ್ನು 700 ಶ್ಲೋಕಗಳನ್ನು ಭಗವತಿಗೆ ಸಮರ್ಪಣೆ ಮಾಡಬೇಕಾದ್ರೆ 13 ಅಧ್ಯಾಯಗಳಾಗಿ ವಿಂಗಡಿಸಿ ಆ 13 ಅಧ್ಯಾಯಗಳಿಗೂ ಕೂಡ ಒಬ್ಬರೊಬ್ಬರು ಅಧಿಪತಿ ದೇವತೆಯಾಗಿ ಆವಾಹನೆ ಮಾಡಿ 13 ಮರದ ಬಾಗ್ನ
ಪೂರ್ಣಾಹುತಿನ ಸಮರ್ಪಿಸಿ 13 ವಿಧವಾದಂತಹ ಪೂರ್ಣಾಹುತಿಗಳಿರ್ತವೆ. 13 ವಿಧವಾದಂತಹ ಅನ್ನ ನೈವೇದ್ಯ ಮತ್ತು ಸಿಹಿ ಭಕ್ಷ್ಯಗಳ ನೈವೇದ್ಯನ ಮಾಡಿ ಭಗವತಿಗೆ ಈ ಹೋಮ ಸಂಪನ್ನ ಮಾಡಿರ್ತಕ್ಕಂಥದ್ದು. ಮತ್ತು 108 ಗಿಡಮೂಲಿಕೆಗಳು, ದೇಹದಲ್ಲಿರ್ತಕ್ಕಂತಹ 96 ನಾಡಿಗಳಿಗೂ ಕೂಡ 96 ವಿಧವಾದಂತಹ ಮಂತ್ರ ಮೂಲಿಕೆಗಳಿರ್ತವೆ. ಆ ಮಂತ್ರಗಳನ್ನ ಹೇಳ್ತಾ ಆ ಗಿಡಮೂಲಿಕೆಗಳನ್ನು ದ್ರವ್ಯಾಹುತಿಯಾಗಿ ಸಮರ್ಪಣೆ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಕ್ಲೇಶ್ಮ ರೋಗ ರುಜಿನಗಳು ದೂರ ಆಗಲಿ. ಮತ್ತು ಇನ್ನೊಂದು ಸಂಕಲ್ಪ ಏನಪ್ಪ ಅಂತಂದರೆ, ಭಾರತಕ್ಕಿರ್ತಕ್ಕಂತಹ ಸನಾತನ ಧರ್ಮಕ್ಕೆ ಏನೇನೆಲ್ಲ ತೊಂದರೆ ತಾಪತ್ರಗಳಿದ್ದಾವೆ ಅವೆಲ್ಲವನ್ನು ಕೂಡ ಆ ಹೊಳೆ ಚೌಡೇಶ್ವರಿ ದೂರ ಮಾಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಂಡಿರೋದು. ಮತ್ತು ಮತ್ತೊಂದು ವಿಚಾರ ಯೋಗಕ್ಷೇಮ, ಈ ಜಗತ್ತು ಸುಭಿಕ್ಷವಾಗಿರಬೇಕು. ಮತ್ತು ಇಲ್ಲಿ ಬರುವಂತಹ ಭಕ್ತಾದಿಗಳೆಲ್ಲರಿಗೂ ಕೂಡ ಅನುಕೂಲವಾಗಿ ದೈವ ಸಾನ್ನಿಧ್ಯ ಪ್ರಾಪ್ತಿಯಾಗಬೇಕು. ಮತ್ತು ದೇವಸ್ಥಾನದ ಕಟ್ಟಡ ನಿರ್ಮಾಣ ಇನ್ನೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ, ಅದು ಕೂಡ ಬೇಗ ಜೀರ್ಣೋದ್ಧಾರಣವನ್ನು ಕಂಡು ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಾಡಬೇಕು ಅಂತೇಳಿ ಇವರ ಸಂಕಲ್ಪ. ಆ ಸಂಕಲ್ಪವನ್ನು ಕೂಡ ನಾವು ಮಾಡ್ಕೊಂಡಿದ್ದೇವೆ. ಮತ್ತು ನವದುರ್ಗಿಯನ್ನು ಪ್ರತಿಷ್ಠಾಪನೆ ಮಾಡ್ತೇವೆ. ಇಲ್ಲಿ ಸಪ್ತಶತಿಯಲ್ಲಿ ಬರುವಂತಹ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ಅಂತೇಳೋ ವಾಕ್ಯ ಇದೆ. ಆ ವಾಕ್ಯದಲ್ಲಿ ಬರುವಂತಹ ನವದುರ್ಗಿಯರನ್ನು ಕೂಡ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂಥೇಳಿ ಮಹೋನ್ನತ ಸಂಕಲ್ಪ. ಕ್ಷೇತ್ರಪಾಲಕ ಭೈರವ, ಗಣಪತಿ, ಆಂಜನೇಯ, ಮುನೇಶ್ವರ ಸಹಿತವಾಗಿ ವರಾಹ ಮೂರ್ತಿಯನ್ನು, ವಾರಾಹಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಇವರ ಸಂಕಲ್ಪ. ಆ ಸಂಕಲ್ಪಕ್ಕನುಗುಣವಾಗಿ ಈ ನವಚಂಡಿ ಮಹಾಯಜ್ಞ ಅತ್ಯದ್ಭುತವಾಗಿ ಎಲ್ಲರ ಸಮಕ್ಷಮದಲ್ಲಿ ಮೊನ್ನೆ ಹಿಂದೆ ಎಲ್ಲೂ ಕೂಡ ಮಹತ್ತರವಾಗಿರ್ತಕ್ಕಂಥ ಮಳೆ ಇತ್ತು. ಆದರೆ ಇವತ್ತು ದೈವಿ ಸಂಕಲ್ಪ ಹೇಗಿತ್ತಪ್ಪ ಅಂತಂದರೆ, ಬೆಳಗ್ಗೆ ಪ್ರಾರಂಭದಲ್ಲಿ ತುಂತುರು ಮಳೆಯನ್ನು ಮಾತ್ರ ಹಾಕಿ ಇದುವರೆಗೂ ಕೂಡ ಒಂದು ಹನಿ ಮಳೆ ಇಲ್ಲ. ಅದು ದೈವಿ ಸಂಕಲ್ಪ, ದೈವಿ ಶಕ್ತಿ ಅಂತೇಳಿ ನಾವು ಬಹಳವಾಗಿ ನಂಬಬಹುದು. ಇವಾಗಲೂ ಕೂಡ ಮೋಡ ಕವಿದಿದೆ, ಆದರೆ ಬಂದಿರತಕ್ಕಂತಹ ಸಹಸ್ರಾರು ಜನ ಭಕ್ತರುಗಳಿಗೆ ಯಾವತ್ತೂ ಕೂಡ ಊಟಕ್ಕೆ ಇನ್ನೂ ತೊಂದರೆ ಆಗಿಲ್ಲ. ಇದಾದಮೇಲೆ ಮಳೆ ಬಂದರೂ ಕೂಡ ದೈವಿ ಸಂಕಲ್ಪ, ದೇವಿ ಆಶೀರ್ವಾದ ಅಂತ ತೊಗೊಂಡು ನಾವು ಈ ಮಹೋನ್ನತ ಚಂಡಿ ಹೋಮನ ನಾವು ಅತ್ಯದ್ಭುತವಾಗಿ ಮುಗಿಸ್ಕೊಟ್ಟಿದ್ದೇವೆ. ದೈವಿ ಸಂಕಲ್ಪದಂತೆ, ದೈವಿ ಅನುಗ್ರಹದಂತೆ ಸದಾಕಾಲ ಯೋಗಕ್ಷೇಮವಾಗಿ ಲೋಕ ಸುಭಿಕ್ಷವಾಗಿರಲಿ ಅಂತೇಳಿ ಆ ಹೊಳೆ ಚೌಡೇಶ್ವರಮ್ಮನವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಭಕ್ತಾದಿಗಳು ಸಕಾಲಕ್ಕೆ ಬರಬೇಕು. ಇಂತಹ ಧಾರ್ಮಿಕ ಕೈಂಕರ್ಯದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಈ ಮಹೋನ್ನತ ದಿವ್ಯ ದೇವಾಲಯಕ್ಕೆ ತನುಮನಧನ ಸಹಾಯವನ್ನು ಮಾಡಿ ಅಂತೇಳಿ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೋತೀನಿ.